ಅಂಜಲಿ ಅಂಜಲಿ ಅಂಜಲಿ. ಹಾ ಐಡಿಯಾ. ರಘು ಅಂಕಲ್ ಎಲ್ಲಿದ್ದಾರೆ ಅಂತ ಬುಕ್ಕಲ್ಲಿ ಬರ್ದಿಟ್ರೆ ಆಗ ಅತ್ತೆ ಬೆಳಗ್ಗೆ ಆನ್ಸರ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ರಘು ಅಂಕಲ್ ಎಲ್ಲಿದ್ದಾರೆ ಅಂತ. ಎಲ್ಲಿದ್ದಾರೆ? ಹೇಳಿ. ಅಯ್ಯೋ ಪಿಜ್ಜಾ ಅಜ್ಜಿ, ಅದು ನೋಡ್ಬಿಡಿ, ಅದು ನಂದು. ಪ್ಲೀಸ್ ಕೊಟ್ಬಿಡಿ ಪಿಜ್ಜಾ ಅಜ್ಜಿ, ಪ್ಲೀಸ್ ಪ್ಲೀಸ್ ಕೊಟ್ಬಿಡಿ ಪಿಜ್ಜಾ ಅಜ್ಜಿ ಪ್ಲೀಸ್. ರಘು, ಆಕಳ, ಎಲಿ ಇದಾರ? ಏನ್ ಹಿಂಗಂದ್ರೆ? ಏನೋ ಇದು ನರಹರಿ, ಏನ್ ನಡೀತಾ ಇದೆ? ಯಾರೋ ಬರ್ದಿದ್ದನ್ನ? ಅವ್ರು ಯಾರು ಅಂತ ನನಗೆ ಗೊತ್ತಮ್ಮ. ಸುಮ್ಮನೆ ಬಿಡ್ತೀನ, ಸರಿಯಾದ ಶಾಸ್ತಿ ಮಾಡ್ತೀನಿ. ಬೇಗ ಬೇಗ ಬೋನ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪು ಮಾಡಿದ್ಯಾ? ಬೆಳಗ್ಗೆ ಏನ್ ತಪ್ಪು ಮಾಡಿದ್ಯಾ ಮರೈತಿ? ಲಡ್ಡು, ಏ ಲಡ್ಡು. ಅಯ್ಯಯ್ಯೋ, ದೊಡ್ಡಪ್ಪ ಕೂಗ್ತಾ ಇದ್ದಾರೆ. ಯಾವತ್ತ ಹಂಗ್ ಬರಲ್ಲ. ನಿಶಾ ಪ್ಲೀಸ್ ಕಪ್ಪಡಪ್ಪ, ಪ್ಲೀಸ್ ಕಣ್ಣಶಾ. ಮತ್ತೆ ಬರ್ತಿದ್ಯಾ? ನಿನಗೆ ಸತ್ಯ ಹೇಳಿದ್ರು ನೀನ್ ಏನಕ್ಕೆ ಬರ್ತೀಯಾ? ಸಾರಿ ಲಡ್ಡು ಅಣ್ಣ, ನಿನ್ಗೆ ಏನಾರ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನೋಡು ಅಂಜಲಿ, ದೊಡ್ಡಪ್ಪ ಏನಾದ್ರೂ ಪನಿಷ್ಮೆಂಟ್ ಕೊಟ್ರು ಅಂದ್ರೆ ನಿನ್ ಜೊತೆ ಪರ್ಮನೆಂಟ್ ಆಗಿ ಬಿಡ್ತೀನಿ. ಎಲ್ಲಿ ಹೋದ ಈ ಲಡ್ಡು? ಈ ಮನೇಲಿ ಏನಾರ ಪಿತೂರಿ ನಡಿಬೇಕು ಅಂದ್ರೆ ಅದು ಲಡ್ಡುದೇ ಕೆಲಸ. ರಾಜ್ಕುಮಾರ್ ಅವರು ಇಲ್ಲಿದ್ದೀರಾ? ಮಹಾರಾಜರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ತಮಗೆ ಕಿರೀಟವನ್ನಿಟ್ಟು ಕೈಯಲ್ಲಿ ಗದೆ ಕೊಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಏಯ್, ಬರ್ತೀಯಾ? ಏನಾರು ತೊದಕಿ ಕರ್ಕೊಂಡು ಹೋಗ್ಲಾ? ಬಾರೋ. ಪಾಪ ಲಡ್ಡು ಅಣ್ಣ, ಅವನನ್ನ ಹಂಗ ಹೇಳ್ಕೊಂಡೋಗೋದು ಅವನಿಗೆ ಪಾಪ ನೋವಾಗಲ್ವಾ? ಸಾರಿ ಲಡ್ಡು ಅಣ್ಣ, ನನ್ನಿಂದ ನಿಮ್ಗೆ ಪನಿಷ್ಮೆಂಟ್ ಆಯ್ತು. ಇದೆಲ್ಲ ಆ ಬದ್ಮಾಶ್ ಲಡ್ಡುದೇ ಕೆಲಸ. ಅವನೆಲ್ಲ ಈ ಕೆಲಸ ಇನ್ಯಾರು ಮಾಡ್ತಾರೆ ಹೇಳಿ? ಬರ್ಲಿ, ಅವನ ಕೈ ಕಾಲು ಮುರಿದು ರೂಮಲ್ಲಿ ಕೂಡ ಹಾಕ್ತೀನಿ. ಸಾಕ್ಷಿ ಮದುವೆ ಆಗೋವರೆಗೂ ಅವನು ಆಚೆ ಬರಬಾರ್ದು. ಬಾ, ನಿನಗೈತಿ ಬಾರೋ. ಏಯ್ ಎದಳ ಮೇಲೆ ಎಷ್ಟೋ ಕಬ್ಬು ನಿನಗೆ? ಮನೆಯವ್ರ ವಿರುದ್ಧನೇ ಪಿತೂರಿ ಮಾಡ್ತೀಯ ನೀನು? ನರಹರಿ, ಇವನಿಗೆ ಬರೀ ಬಸ್ಗೆ ಹೊಡ್ಸಿದ್ರೆ ಸಾಲದು, ತಲೆ ಕೆಳಗ್ ಮಾಡಿ ಮೆಣಸಿನ್ಕಾಯಿ ಹೋಗಿ ಹಾಕ್ಬೇಕು. ಹೆಚ್ಕೊಂಡ್ಬಿಟ್ಟಿದ್ದಾರೆ. ಸಾಕು ಸುಮ್ನಿರಿ. ಲಡ್ಡು ಮೇಲೆ ಯಾವಾಗಲೂ ದ್ವೇಷ ಸಾರಿಸ್ತಿರ್ತೀರಲ್ಲ. ಅವನಿಗೆ ಪನಿಷ್ಮೆಂಟ್ ಕೊಡೋದು ಅಂದ್ರೆ ನಿಮಗೆ ವಿಕೃತ ಆನಂದ ಅಲ್ವಾ? ಈಗ ಮಗನ ವಹಿಸ್ಕೊಂಡ್ಬರೋದಲ್ಲ, ಅಮ್ಮ ಆದವಳು ಮಗನಿಗೆ ಶಿಸ್ತು ಕಲಿಸ್ಬೇಕು. ಪಿಜ್ಜಾ ಅಜ್ಜಿ, ಲಡ್ಡು ಅಣ್ಣನ್ ಬೈಬೇಡಿ. ಸಾಕ್ಷರತೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಮಾಡಿದ್ದು. ಲಡ್ಡು ಮೇಲೆ ತಪ್ಪು ಹೊರಿಸ್ತಿದ್ದೀರಲ್ಲ, ಅವನೇ ಈ ಚೀಟಿ ಬರ್ದಿರಂತ ಏನ್ ಸಾಕ್ಷಿ ಇದೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನು? ನಿನ್ನೆ ಬಾಸ್ ಬರ್ಕೊಟ್ಟ ಚೀಟಿ ಅಕ್ಷರಗಳು ಇದರಲ್ಲಿ ಬರ್ದಿರೋ ಚೀಟಿ ಅಕ್ಷರಗಳು ಒಬ್ಬರೇ ಬರ್ದಿರೋದು. ರದ್ದೆ ಪೇಪರ್ ಎಲ್ಲಿ ಬೇಕಲ್ಲ ಬಿದ್ದಿರೋದಕ್ಕೆ ಇದೇನು ಕಡ್ಲೆಪುರಿ ಅಂಗಡಿನ? ಅದನ್ನೆಲ್ಲ ನಾನೇ ಬರ್ದೆ. ಲಡ್ಡು ಅಣ್ಣನ್ ಯಾಕೆ ಬೈತಾ ಇದ್ದೀರಾ? ನಿಜಾಬಗಳು ಚೀಟಿ ಬರ್ದು ಸಾಕ್ಷಿ ರೂಮಲ್ಲಿ ಹಾಕಿದ್ ನೀನೇ ತಾನೆ? ಇಲ್ಲ ದೊಡ್ಡಪ್ಪ, ನಾನು ಅದನ್ನ ಬರ್ದಿಲ್ಲ. ಅದು ನನ್ನ ಹ್ಯಾಂಡ್ ರೈಟಿಂಗ್ ಅಂತೂ ಅಲ್ಲವೇ ಅಲ್ಲ.
ಹ್ಯಾಂಡ್ ರೈಟಿಂಗು ಬದಲಾಯಿಸಿ ಬರೆದಿದ್ದಾನೆ. ಈ ಲಡ್ಡು ದೊಡ್ಡ ಕಳ್ಳ. ಏಯ್, ಮಾಡಿದ ತಪ್ಪನ್ನ ಇವ್ನು ಒಪ್ಕೊಳ್ಳೋ ಹಾಗೆ ಮಾಡಿದ್ರೆ ನನ್ನ ಹೆಸರು ನರಹರಿನೇ ಅಲ್ಲ. ಇವನು ಬಾಯಿ ಹೇಗೆ ಬಿಡ್ಸೋದು ಅಂತ ನನಗೆ ಗೊತ್ತು. ಏಯ್, ಯಾಕೆ ಬರ್ತೀನಿ ಹೇಳೋ? ಅಯ್ಯೋ, ನಾನೇ ಬರ್ದಿದ್ದು. ಲಡ್ಡು ಅಣ್ಣಂಗೆ ಯಾಕೆ ಹೋಯ್ತಾ ಇದ್ದೀರಾ? ಇಲ್ಲ ದೊಡ್ಡಪ್ಪ, ನಾನು ಬರ್ದಿಲ್ಲ. ಮತ್ತೆ ಸುಳ್ಳು ಹೇಳ್ತೇವೆ, ಬರ್ಸಿ ನೋಡು. ನಾನು ನಿನಗೆ ಸುಳ್ಳು ಹೇಳಿ ದೊಡ್ಡಪ್ಪ, ನಾನು ನಿಜನೇ ಹೇಳ್ತಿದ್ದೀನಿ. ನಾನು ಬರ್ದಿಲ್ಲ ದೊಡ್ಡಪ್ಪ. ಹೌದು ಬಾವ, ಲಡ್ಡು ಈ ಸಾರಿ ಚೀಟಿ ಬರ್ದಿರಕ್ ಸಾಧ್ಯನೇ ಇಲ್ಲ. ನಿನ್ನೆ ರಾತ್ರಿ ಅವ್ನು ನಮ್ಮ ಜೊತೆನೆ ಮಲಗಿದ್ದ. ಹೌದಣ್ಣ, ಸಿಂಧು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವನಂತೂ ಬರ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಈಗ ಎದ್ದು ಬರ್ತಿರೋದು. ಹಾಗಾದ್ರೆ ಇದನ್ನ ಬರ್ದವ್ರು ಯಾರು? ಭೂತ ಬರ್ದು ಬಿಡ್ತಾ? ಏನ್ ಬರ್ದಿರೋದು? ಯಾದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಈ ಚೀಟಿ ಅತ್ತೆಗೆ ನಿನ್ನ ರೂಮಲ್ಲಿ ಸಿಕ್ಕಿದೆ. ಇದನ್ನ ಯಾರು ಬರ್ದಿದ್ದು ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ನಾನು. ಈ ಚೀಟಿ ಯಾರು ಬರ್ದಿದ್ದು ಅಂತ ನಿಂಗೆ ಗೊತ್ತಿರ್ಬೇಕಲ್ಲ. ಇಲ್ಲ ಅಣ್ಣ, ಈ ಚೀಟಿ ಯಾರು ಬರ್ದಿದ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ನೀನು ಇನ್ನೋಸೆಂಟ್ ಅಂತ ನಾಟಕ ಮಾಡ್ತಾ ಇದೀಯಾ? ಪ್ಲೀಸ್ ಅಣ್ಣ, ಬಿಲೀವ್ ಮೀ, ನಾನು ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿಯಿಂದ ನನಗೂ ತಲೆ ಕೆಟ್ಟು ಹೋಗಿದೆ. ನೀನು ಏನೇನೋ ಹೇಳಿ ನಂಗೆ ಸುಮ್ಮನೆ ಹೆದರಿಸ್ಬೇಡ. ತಲೆ ಕೆಟ್ಟಿರೋದು ನಿಂದಲ್ಲ, ನಮ್ದು. ಒಂದಲ್ಲ ಒಂದು ವಿಷಯಕ್ಕೆ ನಮ್ಮ ತಲೆ ಕೆಡಿಸ್ತಾ ಇರೋಳು ನೀನು. ಬೆಳಗ್ಗೆ ನಾನು ಎಷ್ಟು ಎಬ್ಸಿದ್ರು ನೀನು ಹೇಳಲೇ ಇಲ್ಲ. ಆಗಲೇ ನನಗೆ ಅನುಮಾನ ಬಂತು. ಯಾಕಂದ್ರೆ ನೀನು ಮಲಗಿಲ್ಲ, ಮಲಗಿರೋರ್ ಥರ ನಾಟಕ ಮಾಡ್ತಾ ಇದೀಯಾ ಅಂತ. ಅಯ್ಯೋ ಅತ್ತೆ, ನೀವು ನನ್ನ ರೂಮಿಗೆ ಬಂದಿದ್ದೆ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚೆ, ಸುಳ್ಳು ಹೇಳ್ಬೇಡ. ನಿನ್ ನಿಶ್ಚಿತಾರ್ಥದ ಉಂಗುರ, ಬಳೆ ಎಲ್ಲ ಮಂಚದ ಕೆಳಗೆ ಬಿದ್ದಿತ್ತು. ಅಲ್ಲೇ ಈ ಚೀಟಿನೂ ಬಿದ್ದಿತ್ತು ಅಂದಮೇಲೆ ಈ ಚೀಟಿ ಅಲ್ಲಿಗೆ ಹೇಗೆ ಬಂತು ಅನ್ನೋದು ನಿನಗೆ ಗೊತ್ತಿರ್ಬೇಕಲ್ಲ. ಸಾಕ್ಷಿ, ಮಾತೆತ್ತಿದ್ರೆ ಲಡ್ಡು ಬಲಿಪಶು ಆಗ್ತಾನೆ. ನಿಮ್ಮಣ್ಣ ಅವನಿಗೆ ಶಿಕ್ಷೆ ಕೊಡ್ತಾರೆ. ಈ ತಪ್ಪು ಲಡ್ಡು ಮಾಡಿಲ್ಲ ಅಂತ ನನಗೂ ಅನಿಸ್ತಾ ಇದೆ. ನಿಜ ಹೇಳ್ಬಿಡು ಸಾಕ್ಷಿ. ನಿನ್ನೆ ರಾತ್ರಿ ನಿನ್ನ ರೂಮಿಗೆ ಬಂದವ್ರು ಯಾರು ಹೇಳು? ಅಯ್ಯೋ ಅತ್ತೆ, ನಿಮಗೆ ನಾನು ಹೇಗೆ ಹೇಳಿ? ನಿನ್ನೆ ನನ್ನ ರೂಮಿಗೆ ಯಾರೂ ಬಂದಿಲ್ಲ. ಹಾಗಾದ್ರೆ ಆ ಚೀಟಿಯನ್ನು ಆಕಾಶದಿಂದ ಉದುರ್ತಾ? ಆ ಕೇಳಮ್ಮ, ರಾತ್ರಿನೂ ಭೂತ ಚೇಷ್ಟೆ ಅಂದ್ಲು. ನಾವಲ್ಲಿ ಹೋದಾಗ ಏನೂ ಇರಲಿಲ್ಲ. ಈ ಜಿಲೇಬಿ ಸರಿ ರಾತ್ರಿ ಪರ್ಕೆ ತಗೊಂಡು ಕಸ ಬೆಳೆ ಗುಡ್ಸಿದ್ಲು. ಆಗಿಲ್ದೇ ಇರೋ ಚೀಟಿ ಬೆಳಗಾಗೋಷ್ಟರಲ್ಲಿ ಹೆಂಗೆ ಬಂತು? ಅಯ್ಯೋ, ಒಂದೇ ಸಮ ಕೂಗ್ತಾ ಇದ್ದೀನಲ್ಲ ನಾನೇ ಬರ್ದಿದ್ದು ಅಂತ. ಅತ್ತನ ನಾನೇ ಮಲಗ್ಸಿದ್ದು. ನಾನು ಬರ್ದಿದ್ದು ಹೇಗೆ ಹೋಗ್ತಿರತ್ತೆ? ಸಾಕ್ಷಿ ರೂಮ್ಗೆ ಮಧ್ಯರಾತ್ರಿಲಿ ಹಾಕಿದ ಬಾಗ್ಲೂ ತೆಗೆದೇ ಹೋಗಬೇಕು ಅಂದರೆ ಅದು ಜೈ ಕರ್ನಾಟಕ ಕೆಲಸನೇ. ಪಾಪ, ಜೈ ಕರ್ನಾಟಕ ಎಲ್ರಿಗೂ ಸಹಾಯ ಮಾಡ್ತಾರೆ, ಆದರೆ ಅವ್ರಿಗೆ ಯಾರೂ ಸಹಾಯ ಮಾಡೋರೇ ಇಲ್ಲ. ಪಾಪ, ಎಲ್ಲದಕ್ಕೂ ಲಡ್ಡುನೇ ಹಿಡ್ಕೊಂಡು ಬೆಂಡೆತ್ತಾರೆ. ಇವರು ಈ ಥರ ಸಾಕ್ಷಿಗೆ ಹಿಂಸೆ ಕೊಟ್ಟರೆ ಅವಳು ಮತ್ತೆ ನೇಣು ಹಾಕೊಳ್ಳೋದು ಗ್ಯಾರಂಟಿ. ಜೈ ಕರ್ನಾಟಕ ನಾನೇ ಬರ್ದಿತ್ತು ಅಂತ ಒಪ್ಕೊಂಡ್ರು ಯಾರಿಗೂ ಗೊತ್ತಾಗಲ್ಲ. ಅದರ ಬದಲು ಜೈ ಕರ್ನಾಟಕಗೋಸ್ಕರ ನಾನೇ ಬರ್ದಿತ್ತು ಅಂತ ಒಪ್ಕೊಂಡ್ಬಿಡ್ತೀನಿ. ಸಾಕ್ಷಿ, ಏನೇ ಇದು ಒಳ್ಳೆ ಕಂಬದ ಥರ ನಿಂತಿದ್ಯಾ? ನಿನ್ನ ರೂಮ್ನಲ್ಲಿ ಆ ಚೀಟಿ ಹೇಗೆ ಸಿಕ್ತು ಮೊದಲು ಅದನ್ನು ಹೇಳು. ಅಮ್ಮ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ಯಾಕೆಲ್ಲರೂ ಸೇರ್ಕೊಂಡು ಈ ಥರ ಹಿಂಸೆ ಕೊಡ್ತಿದ್ದೀರಿ ನನಗೆ? ಈ ವಿಷಯ ಇವತ್ತು ಇತ್ಯರ್ಥ ಆಗಲೇಬೇಕು.
ಎಲ್ಲ ವಿಷಯನೂ ಸಿಪ್ಪೆ ಸಾರಿಸ್ತಾ ಇದ್ರೆ ತಪ್ಪು ಮಾಡೋರು ಮಾಡ್ತಾನೇ ಇರ್ತಾರೆ. ಈ ಚೀಟಿ ಬರ್ದದ್ ಯಾರು ಅನ್ನೋ ಸತ್ಯ ಇವತ್ತು ಗೊತ್ತಾಗ್ಲೇಬೇಕು. ಆ ಚೀಟಿ ಬರ್ತಿದ್ ನಾನೇ. ಏನಂದೆ? ಆ ಚೀಟಿ ಬರ್ದಿದ್ದು ನಾನೇ ಎಂದೆ. ಇಲ್ಲ ಇಲ್ಲ, ಚೀಟಿ ಜಿಲೇಬಿ ಆಂಟಿ ಬರ್ದಿಲ್ಲ. ಮತ್ತೆ ಜಿಲೇಬಿ ಯಾಕೆ ಹತ್ರ ಹೇಳ್ತಿದ್ದಾಳೆ? ಪಾಪ ಜಿಲೇಬಿ ಆಂಟಿ ತುಂಬಾ ಒಳ್ಳೆಯವರು, ನಮಗೆ ಹೆಲ್ಪ್ ಮಾಡಬೇಕು ಅಂತಾನೆ ನಾನು ಚೀಟಿ ಬರ್ದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅಯ್ಯೋ ಹತ್ಯಾಳು ಸ್ವಾಮಿ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೈ ಅನ್ನೋಂಗೆ ಬೆನ್ನಿಗೆ ಚೂರಿ ಹಾಕೋಳು ಇಲ್ಲೇ ಇದ್ದಾಳಲ್ಲಪ್ಪ. ಛೇ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಮೊದ್ಲಿಂದಲೂ ಇವಳ ಮೇಲೆ ಅನುಮಾನ ಇತ್ತು. ನಾವು ಹಾವಿಗೆ ಹಾಲು ಎರ್ದಂಗಾಯ್ತಲ್ಲೋ. ಜಿಲೇಬಿ, ನೀನ್ ಹೀಗೆ ಉಂಡು ಮನೆ ಕನ್ನ ಹಾಕ್ತೀಯ ಅಂತ ನಾನು ಕನಸು ಮನಸ್ಸನ್ನು ಎಣಿಸಿರ್ಲಿಲ್ಲ ಕಣೆ. ಅಮ್ಮ ಸ್ವಲ್ಪ ಸುಮ್ಮನಿರಿ. ಅಲ್ಲ ಜಿಲೇಬಿ ಯಾಕೆ ಚೀಟಿ ಬರೀತಾಳೆ ಹೇಳಿ? ಸಾಕು ಸುಮ್ಮನಿರೆ. ಓತಿ ಕೇತಂಗೆ ಬೇಲಿ ಸಾಕ್ಷಿನೋ ಹಾಗೆ ಮಾತಾಡ್ಬೇಡ. ಏ ಜಿಲೇಬಿ, ನಮ್ಮ ಮನೆ ಅನ್ನ ತಿಂದು ನನ್ನ ಮಗಳ ಮದುವೆ ಮುರಿ ಅಂತ ಮನಸ್ಸು ನಿನ್ಗೆ ಹೇಗೆ ಬಂತು? ಎಲ್ಲ ಮಾತು ನಿಲ್ಸಿ. ಇದು ಅಕ್ಷಮ್ಯ ಅಪರಾಧ, ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಹೆಚ್ಚಿಗೆ ಮಾತಾಡೋದಾಗ್ಲಿ ಸಮಜಾಯಿಸಿ ಕೊಡೋದಾಗ್ಲಿ ಬೇಕಾಗಿಲ್ಲ. ಜಿಲೇಬಿ ತಾನು ಮಾಡಿದ ತಪ್ಪನ್ನ ತಾನೇ ಒಪ್ಕೊಂಡಿದ್ದಾಳೆ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆ ಶಿಕ್ಷೆ ಏನು ಅಂತ ನಾನು ಡಿಸೈಡ್ ಮಾಡಾಗಿದೆ. ಪಾಪ ಜಿಲೇಬಿ ಆಂಟಿ ಏನ್ ತಪ್ಪು ಮಾಡಿಲ್ಲ, ಅದನ್ನ ಅವ್ರಿಗೆ ಶಿಕ್ಷೆ ಕೊಡ್ತೀರಾ? ಹೌದು, ನಾನು ಆಗ್ಲೇ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಈ ಜಿಲೇಬಿನ ಈಗಿಂದೀಗಲೇ ಮನೆಯಿಂದ ಓಡಿಸ್ತಾ ಇದ್ದೀನಿ. ಅವಳು ತಕ್ಷಣ ಈ ಮನೆ ಬಿಟ್ಟು ಹೊಟ್ಟೋಗ್ಬೇಕು. ಅಣ್ಣ, ಏನು ಹೇಳ್ತಿದ್ಯಾ ನೀನು? ಹೇಳ್ದಲ್ಲ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಅಂತ. ಈಗಿಂದೀಗಲೇ ಅವಳು ಲೆಕ್ಕ ಚುಕ್ತಾ ಮಾಡು. ಬೇಡ ಅಣ್ಣ, ನನಗೆ ಬೇರೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಆದರೆ ಈ ಮನೆಯಿಂದ ನನ್ನನ್ನು ಆಚೆ ಕಳಿಸ್ಬೇಡಿ ಅಣ್ಣ, ದಯವಿಟ್ಟು. ಅಯ್ಯಯ್ಯೋ, ಇದೆಲ್ಲ ನನ್ನಿಂದನೇ ಆಗಿದ್ದು. ಆದ್ರೂ ಜಿಲೇಬಿ ಆಂಟಿನ ಯಾಕೆ ಓಡಿಸ್ತಾ ಇದ್ದೀರಾ? ಅವ್ರು ಏನ್ ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಅದಕ್ಕಿಷ್ಟು ದೊಡ್ಡ ಶಿಕ್ಷೆನ? ದಯವಿಟ್ಟು ಅಣ್ಣ, ನನ್ನನ್ನು ಮನೆಯಿಂದ ಆಚೆ ಹಾಕಬೇಡಿ ಪ್ಲೀಸ್ ಅಣ್ಣ. ಲಡ್ಡು ಅಣ್ಣ, ನೀನಾದ್ರೂ ಹೇಳು, ಜಿಲೇಬಿ ಆಂಟಿ ಯಾವ ತಪ್ಪು ಮಾಡಿಲ್ಲ ಅಂತ. ದೊಡ್ಡಪ್ಪವ್ರೆ, ಅಣ್ಣಗೆ ನೀವಾದರೂ ಹೇಳಿ. ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮುಸ್ರೆ ತಿಕ್ಕೊಂಡು ಬಿದ್ದಿರ್ತೀನಿ. ದಯವಿಟ್ಟು ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಡಿ ಅಮ್ಮ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅಕ್ಕ ಅಕ್ಕ, ನೀವಾದರೂ ಅಣ್ಣಂಗೆ ಹೇಳಿ ಅಕ್ಕ. ನಾನು ಹೀಗೆ ಏಕಾಏಕಿ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ನೀವಾದರೂ ಹೇಳಿ ಅಕ್ಕ, ದಯವಿಟ್ಟು ಹೇಳಿ ಅಕ್ಕ. ಸಾಕ್ಷಿ ಸಾಕ್ಷಿ, ನೀನಾದ್ರೂ ನನ್ನನ್ನು ಉಳಿಸ್ಕೊ ಸಾಕ್ಷಿ, ದಯವಿಟ್ಟು ಉಳಿಸ್ಕೊ. ನಾನು ಹೇಳಿದ್ರೆ ಈ ಮನೇಲಿ ಯಾರು ಕೇಳ್ತಾರೆ? ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು ಜಿಲೇಬಿ, ನಾನೇನು ಸಹಾಯ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ.
ಅಷ್ಟು ಕೆಟ್ಟವರು. ಕೆಲಸ ಇರಲಿಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು. ಪಾಪ ಜಿಲೇಬಿ ಆಂಟಿ ಅವರೇ ಹಿಮಾಲಯಕ್ಕೆ ಹೋಗ್ಬೇಕಾ? ಹಿಂಗ್ ಮಾಡ್ತಿದ್ದಿದ್ರೆ ಇವ್ರ ಕೆಲಸನ ಉಳಿಸ್ತಾ ಇರ್ಲಿಲ್ಲ. ಪಾಪ ಜಿಲೇಬಿ ಆಂಟಿ ಅವ್ರು ತುಂಬಾ ಒಳ್ಳೆಯವರು. ನಮ್ಮಿಂದ ಮನೆ ಬಿಟ್ಟು ಹೋಗಂಗಾಯ್ತು. ಆದ್ರೆ ಏನಾದ್ರು ಮಾಡಲೇಬೇಕು. ಹೌದು, ಏನಾದರೂ ಮಾಡಲೇಬೇಕಲ್ಲ. ಜಿಲೇಬಿ ಆಂಟಿ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಹೇಳಿದ್ರು ಕೇಳಿಸ್ತಾನೆ ಇಲ್ವಲ್ಲಪ್ಪ. ಈಗ ಏನ್ ಮಾಡೋದು? ಐಡಿಯಾ. ಅಣ್ಣ ಅಣ್ಣ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ಇದು ಒಂದು ಸರ್ತಿ ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ಹೀಗೆ ಮಾಡಲ್ಲ. ಏಯ್ ಜಿಲೇಬಿ, ನೀನು ಎಷ್ಟು ಹತ್ತು ಕರೆದು ನಿಂಗೆ ಈ ಮನೇಲಿ ಜಾಗ ಇಲ್ಲ. ಇದು ನನ್ನ ತಂಗಿ ಭವಿಷ್ಯದ ಪ್ರಶ್ನೆ. ನಿನ್ನಂಥ ಮನೆ ಮುರುಕಿನ ಮನೇಲಿ ಇಟ್ಕೊಂಡ್ರೆ ನಾವೆಲ್ಲ ಹಾಳಾಗಿ ಹೋಗ್ತೀವಿ. ಲೇ ಸುವಾಸ, ಇವು ಲೆಕ್ಕ ಚುಕ್ತ ಆಯ್ತು ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೀಗೆ ನನ್ನ ಕೈ ಬಿಟ್ಟರೆ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಅಣ್ಣ? ದಯವಿಟ್ಟು ಇದು ಒಂದು ಸರ್ತಿ ನನ್ನನ್ನು ಕ್ಷಮಿಸ್ಬಿಡಿ. ಈ ಅಂಜಲಿ ಎಲ್ಲಿ ಹೋದ್ಲು ಏನೋ? ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡೋ ಬದಲು ಎಲ್ಲಿ ಹೋದ್ಲು ಏನೋ? ಇಷ್ಟು ದಿನದಿಂದ ಇದು ನನ್ನ ಮನೆ, ನೀವೆಲ್ಲ ನನ್ನ ಬಂಧುಗಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಒಂದೇ ಒಂದು ಕ್ಷಣದಲ್ಲಿ ನನ್ನನ್ನು ಹೊರಗೆ ನೋಡಕ್ ಮಾಡ್ಬಿಟ್ರಿ ಅಲ್ವಾ? ಜಿಲೇಬಿ ಆಂಟಿ ಅಲ್ಬೇಡಿ, ಆ ಚೀಟಿ ನೀವು ಬರ್ದಿಲ್ಲ ಅಂತ ಎಲ್ರಿಗೂ ತೋರಿಸ್ತೀನಿ. ನೀನ್ ಹೆಂಗೆ ತೋರಿಸ್ತೀಯ? ನಾನೇ ಬರ್ದು ತೋರಿಸಿದ್ರೆ ಜಿಲೇಬಿ ಆಂಟಿ ಆ ಚೀಟಿನ ಬರ್ದಿಲ್ಲ ಅಂತ ಗೊತ್ತಾಗತ್ತಲ್ವಾ? ಹಾ, ಈಗ ಮತ್ತೇನು ಬರ್ದು ತೋರಿಸ್ತೀಯಾ? ಏನು ಬರಿತೀನಿ ನೋಡ್ತಿರು. ಬೇಡ ಅಂಜಲಿ, ಏನು ಬರಿಬೇಡ ಅಂಜಲಿ. ನಾನು ಇಷ್ಟು ಕೇಳ್ಕೊಂಡ್ರು ನಿಮ್ಗೆ ಯಾರಿಗೂ ನನ್ನ ಮೇಲೆ ಕರುಣನೆ ಬರ್ತಿಲ್ವಾ? ಏ ಜಿಲೇಬಿ, ಇಷ್ಟೊತ್ತನ ನಾಟಕ ಮಾಡಿದ್ದು ಸಾಕು. ನಿನ್ನ ಟೆಂಟ್ ಎತ್ಕೊಂಡು
ಕರ್ನಾಟಕ ಜೈ ಜೈ. ಮೇಲಿನ ಹ್ಯಾಂಡ್ ರೈಟಿಂಗು ಕೆಳಗಿನ ಹ್ಯಾಂಡ್ ರೈಟಿಂಗು ಎರಡೂ ಒಂದೇ ಇದೆ. ಯಾವ ಅನುಮಾನನೂ ಇಲ್ಲ ಅದು.